ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99 ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ನಾನು ನಿಧಿ ಪ್ರಮೋದ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. 3 ದಿನಗಳ ಕೃಷಿ ಮೇಳಕ್ಕೆ ವಿದ್ಯುಕ್ತ ಚಾಲನೆ. ಒಕ್ಕಲತನದಲ್ಲಿ ನಂಬಿಕೆ, ಶ್ರದ್ಧೆ ಅವಶ್ಯಕ. ಮಣ್ಣು ಮರ ಉಳಿಸುವುದು ಅನಿವಾರ್ಯ. ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿ. ಅಲೆಮಾರಿಗಳಿಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ. 9ರಂದು ಬೆಳಗಾವಿ ಚಲೋ. ಮಾಂತೇಶ್ ಸಂಕಲ್. ಅಸಂಘಟಿತ ಕಾರ್ಮಿಕರು ವಿವಿಧ ಬೇಡಿಕೆಗೆ 13ರಂದು, ಸಾರಿಗೆ ನೌಕರರ ಬೇಡಿಕೆಗೆ 9ರಂದು ಎಐಯುಸಿಯಿಂದ ಬೆಳಗಾವಿ ಚಲೋ. ಬಾಷುಮಿಯಾ. ಕರ್ತವ್ಯ ಲೋಪ ಆರೋಪ. ಇಡಪನೂರು ಪಿಎಸ್ಐ ಅವಿನಾಶ್ ಕಾಂಬ್ಳೆ ಅಮಾನತ್. ಕ್ಷಯರೋಗ ಮುಕ್ತ ಜಿಲ್ಲೆಯನ್ನಾಗಿಸಲು ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ವೈ ಸುರೇಂದ್ರ ಬಾಬು ಹೇಳಿದರು. ಇದೀಗ ವಾರ್ತೆಗಳ ವಿವರ. ಒಕ್ಕಲತನದಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಅಗತ್ಯವಾಗಿದ್ದು, ಮಣ್ಣು ಮತ್ತು ಮರ ಉಳಿಸುವ ಕೆಲಸಕ್ಕೆ ರೈತರು ಮುಂದಾಗಬೇಕಾದ ಅವಶ್ಯಕತೆ ಇದೆ ಎಂದು ನಂದವೇರಿ ಸಂಸ್ಥಾನ ಮಟ್ಟದ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಹೇಳಿದರು. ಅವರಿಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ಆಯೋಜಿಸಲಾಗಿದ್ದ 3 ದಿನಗಳ ಕೃಷಿ ಮೇಳವನ್ನು ಗೋಪೂಜೆ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಂತೆಕೆಲ್ಲೂರಿನ ಘನಮಠೇಶ್ವರರು ಹೇಳಿದಂತೆ ಒಕ್ಕಲತನ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ. ಅದರಿಂದು ಸರ್ಕಾರಿ ನೌಕರಿಯೇ ಶ್ರೇಷ್ಠವೆಂಬ ಭಾವನೆ ಮೂಡಿದೆ. ಆದರೆ ಒಕ್ಕಲತನವೇ ಶ್ರೇಷ್ಠವಾಗಿದ್ದು ಯಾವುದೇ ಮೋಸವಿಲ್ಲ. ಸರಳತೆ ಮೂಲಕ ಶರಣ ನಡೆಯಿದೆ ಎಂದರು. ಮಣ್ಣು ಎಂದರೆ ರೈತನ ಕಣ್ಣು. ಅದರಿಂದು ಮಣ್ಣು ಹಸಿದಿದೆ, ಸಾಯುತ್ತಿದೆ. ಮಣ್ಣಿಗೆ ಬೇಕಾದ ತಿಪ್ಪೆ ಗೊಬ್ಬರ, ಸಗಣಿ ಗೊಬ್ಬರ ಹಾಕುತ್ತಿಲ್ಲ. ಹಾಕಬಾರದನ್ನು ಹಾಕಿ ಮಣ್ಣು ವಿಷವಾಗಿದೆ. ವಿಷ ಮಣ್ಣಿನಿಂದ ವಿಷ ಆಹಾರ ಬರುತ್ತಿದೆ ಎಂದರು. ಹೊಲದ ಮಣ್ಣು ಕಾಂಕ್ರೀಟ್ ಆಗಿ ನಿಂತಿದೆ. ಮಣ್ಣು ಜನರ ಬದುಕು ಪರಂಪರೆಯಾಗಿದೆ. ಮಳೆ ನೀರನ್ನು ನಿಲ್ಲಿಸಲು ಅಡ್ಡಿಲ್ಲದಂತೆ ಕೃಷಿ ಮಾಡಲಾಗುತ್ತಿದೆ. ಮಳೆ ನೀರೇ ನಿಲ್ಲದೆ ಮಣ್ಣು ಉಳಿಯಲು ಸಾಧ್ಯವಿಲ್ಲ. ಮನೆ ಕಟ್ಟುತ್ತೇವೆ, ಆದರೆ ಗೋವು ಎತ್ತುಗಳಿಗೆ ಜಾಗವೇ ಇಲ್ಲ. ಕೃಷಿ ಬೇಕು, ಆಕಳು ಎತ್ತು ಬೇಡೋ ಎನ್ನುವ ಮನಸ್ಥಿತಿ ನಮ್ಮದಾಗಿದೆ. ಮರಗಳು ನಮ್ಮಲ್ಲಿ ಬೇಡ, ಬೇರೆಯವರ ಜಮೀನಿನಲ್ಲಿ ಹಾಕಿ ಮಳೆ ನೀರು ನಮಗೆ ಬರಲಿ ಎಂದು ನಿರೀಕ್ಷಿಸುತ್ತೇವೆ. ಮರಗಳಿಂದಲೇ ಮಳೆ ಕರೆತರಲು ಸಾಧ್ಯವಿದೆ. ವರ್ಷದಿಂದ ವರ್ಷಕ್ಕೆ ಪರಿಸರ ಕುಸಿತವಾಗುತ್ತಿದೆ. ಮರಗಳು ಇಲ್ಲದೆ ಹೋಗುತ್ತಿರುವುದು ಕಳಕಳವಾಗಿದೆ. ಎತ್ತುಗಳೇ ರೈತನ ಹೆದೆ. ಎತ್ತುಗಳಿಲ್ಲದೆ ಕೃಷಿ ಮಾಡಲು ಸಾಧ್ಯವಾಗುವುದಿಲ್ಲ. ಬದಲಾದ ಕೃಷಿಯನ್ನು ಉಳಿಸಲು ರೈತರು ಶ್ರದ್ಧೆ ಮತ್ತು ನಂಬಿಕೆಯಿಂದ ಕೃಷಿ ಮಾಡಬೇಕಿದೆ. ಆ ಮೂಲಕ ಕೃಷಿಯನ್ನು ಉಳಿಸಿ ಬೆಳೆಸಬೇಕಿದೆ. ಕೃಷಿ ಉಳಿದರೆ ದೇಶ ಉಳಿಯುತ್ತದೆ, ಹೊಟ್ಟೆಗೆ ಊಟ ಸಿಗುತ್ತದೆ ಎಂಬುದನ್ನು ಮರೆಯಬಾರದು ಎಂದರು. ఇక్కడ బా తాత సైడ్ బా నిదానప్ప అవసరం పడಬೇಡ ಬರ್ರಿ ಬರ್ರಿ ಇನ್ನು ಬರ್ರಿ ಮಲೇಷನ ತಿನ್ನಲು ಕೂಡ ಯಾಕೆ ಸಿಕ್ಕಾಗ
ಸರ್ ಒಂದು ಸೆಕೆಂಡ್. ಒಕ್ಕಲ್ತನಕ್ಕೆ ಮೂಲವಾಗಿ ಗೋವು ಮತ್ತು ನಂದಿ ತುಂಬ ಅವಶ್ಯವಾಗಿರುವಂತಹ ಸಂಗತಿ. ಪಶುಸಂಗೋಪನೆಯ ಮೂಲಕವಾಗಿ ರೈತ ಸುಭಿಕ್ಷವಾದಿ ಸಮೃದ್ಧವಾಗಿ ಬೆಳೆಯನ್ನು ತೆಗೆಯಲಿಕ್ಕೆ ಸಾಧ್ಯವಿದೆ. ಮೊಟ್ಟ ಮೊದಲಿಗೆ ನಮಗೆ ರೈತರಿಗೆ ಒಕ್ಕಲ್ತನದಲ್ಲಿ ನಂಬಿಕೆ ಬೇಕು, ಶ್ರದ್ಧೆ ಬೇಕು. ಒಕ್ಕಲ್ತನ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಅನ್ನುವಂಥದ್ದು ಘನ್ಮಠ ಶ್ರೀಗಳವರ ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ವ್ಯಾಪಾರ ಮಧ್ಯಮ, ನೌಕರಿ ಕನಿಷ್ಠ ಅಂತ. ಒಕ್ಕಲ್ತನ ಯಾಕೆ ಶ್ರೇಷ್ಠ ಅಂತ ನಮ್ಮ ಹುಡುಗರು ಕೇಳ್ತಾವ, ವ್ಯಾಪಾರ ಯಾಕೆ ಮಧ್ಯಮ ಅಂತನೂ ಕೇಳ್ತಾರ, ನೌಕರಿ ಯಾಕೆ ಕನಿಷ್ಠ ಅಂತನೂ ಕೇಳ್ತಾರ. ಈಗಂತೂ ನೌಕರಿ ಮಾಡೋರು ನಾವ ಬಹಳ ಶ್ರೇಷ್ಠ ಅಂತ ನಾವು ಭಾವಿಸ್ತೇವೆ. ಅಲ್ಲ, ಒಕ್ಕಲ್ತನ ಶ್ರೇಷ್ಠ. ಒಕ್ಕಲ್ತನ ಯಾಕೆ ಶ್ರೇಷ್ಠ ಅಂದ್ರೆ ಒಕ್ಕಲ್ತನದಲ್ಲಿ ಮೋಸ ಇಲ್ಲ, ಒಕ್ಕಲ್ತನದಲ್ಲಿ ವಂಚನೆ ಇಲ್ಲ. ಪಂಚಭೂತಗಳನ್ನ ಸರಿಯಾಗಿ ಬಳಸಿಕೊಂಡು ಮಣ್ಣು, ಮರ, ನೀರು ಇದ್ರ ಜೊತೆಗೆ ರೈತ ಪ್ರಾಮಾಣಿಕವಾಗಿ ಬದುಕ್ತಾನೆ. ಹಾಗೆ ಪ್ರಾಮಾಣಿಕವಾಗಿ ಬದುಕುವಂತಹ ಆ ಬದುಕಿನಲ್ಲಿ ಶರಣ ಜೀವನ, ಶರಣತ್ವ ಅಡಕವಾಗಿರ್ತದೆ. ಹಾಗಾಗಿ ಒಕ್ಕಲ್ತನ ಶ್ರೇಷ್ಠವಾಗಿರುವಂತಹದ್ದು. ಕೃಷಿ ಕೃತ್ಯ ಕಾಯಕವು ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ಅಂತ ನಮ್ಮ ಬಸವಣ್ಣನವರು. ಕೃಷಿ ಕೃತ್ಯ ಕಾಯಕವು ಮಾಡುವ ಸದ್ಭಕ್ತನ ಪರಮ ಪಾದವ ತೋರಯ್ಯ. ಆತನ ನಡೆಶುದ್ಧ, ನುಡಿಶುದ್ಧ, ಆತನ ತನುಪಾವನ, ಮನಪಾವನ ಅಂತ ಶರಣರು ಒಕ್ಕಲ್ತನ ಮಾಡ್ತಕ್ಕಂಥವ್ರನ್ನ ಕೊಂಡಾಡ್ತಾ ಇದ್ದಾರೆ. ಯಾಕಂದ್ರೆ ಒಕ್ಕಲ್ತನದಲ್ಲಿ ಆ ಅಂಶ ಇದೆ. ಒಕ್ಕಲ್ತನದಲ್ಲಿ 3 ಮುಖ್ಯ ಸಂಗತಿಗಳು. ಒಂದು ಮಣ್ಣು, ಎರಡನೇದ್ದು ಮರ, ಮೂರನೇದ್ದು ನೀರು. ಮಣ್ಣಂದ್ರೆ ರೈತನ ಕಣ್ಣಿದ್ದಂಗ, ಮಣ್ಣಂದ್ರೆ ನಾಡಿನ ಪುಣ್ಯ ಇದ್ದಂಗ. ಇವತ್ತು ಬಹಳಷ್ಟು ಜನ ಇಲ್ಲಿ ಮಣ್ಣು ವಿಜ್ಞಾನಿಗಳಿದ್ದಾರೆ. ಮಣ್ಣು ವಿಜ್ಞಾನಿಗಳು ಮಣ್ಣು ಹಸದು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಣ್ಣು ಸತ್ತು ಹೋಗ್ತಾ ಇದೆ. ಮಣ್ಣು ಯಾಕೆ ಹಸದದ, ಮಣ್ಣು ಯಾಕೆ ಸತ್ತು ಹೋಗ್ತಾ ಇದೆ ಅಂದ್ರೆ ಮಣ್ಣನ್ನು ಜೀವಂತಗೊಳಿಸ್ತಕ್ಕಂಥ ಕೆಲಸ. ಪ್ರಾಸ್ತಾವಿಕವಾಗಿ ಕುಲಪತಿ ಡಾಕ್ಟರ್ ಹನುಮಂತಪ್ಪ ಮಾತನಾಡಿ, ಇಂದಿನಿಂದ 3 ದಿನಗಳವರೆಗೆ ನಡೆಯಲಿರುವ ಕೃಷಿ ಮೇಳ ರೈತರು ಸವಾಲುಗಳು, ಸಮಸ್ಯೆಗಳು ಹಾಗೂ ಪರಿಹಾರ ನೀಡಲು ಸಹಕಾರಿಯಾಗಿದೆ. ಹೊಸ ಆವಿಷ್ಕಾರಗಳು, ಕೀಟಬಾಧೆ ಸೇರಿ ಎಲ್ಲದರ ಕುರಿತು ಮಾಹಿತಿ ಒದಗಿಸಲಾಗುತ್ತದೆ. ರೈತರು ಮೇಳದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದರು. ನಂದಿ ಆಧಾರಿತ ಕೃಷಿ ಸಂಘಟಿಸಿ ವಿಷಯುಕ್ತ ಆಹಾರ ಬೆಳೆಯಲು ರೈತರನ್ನು ಹುರಿದುಂಬಿಸಿದ್ದಾರೆ. ಬಂಗಾರ, ಕಬ್ಬಿಣ ಮುಂತಾದ ಲೋಹಗಳನ್ನು ಯಥೇಚ್ಛವಾಗಿ ಕಪ್ಪದ ಗುಡ್ಡದ ಮೇಲೆ ಗಣಿಗಾರಿಕೆ ಕಾಕಳಗಳನ್ನು ಕಾಲದೃಷ್ಟಿ ಕಪ್ಪದ ಗುಡ್ಡದ ಮೇಲೆ ಬಿದ್ದಾಗ ಸ್ವಾಮೀಜಿಯವರ ಹೋರಾಟ ಮಾರ್ಗ ತುಳಿಯುವುದೇ ಅನಿವಾರ್ಯವಾಗಿ ಗಣಿಗಾರಿಕೆ ಬಿಡಿ ಇಲ್ಲ ಸೈನೈಡ್ ಕೊಡಿ ಈ ಒಂದು ವಾಕ್ಯದೊಂದಿಗೆ, ಇವರು ಗಟ್ಟಿ ಘೋಷವಾಕ್ಯದೊಂದಿಗೆ ಸರ್ಕಾರದೊಂದಿಗೆ ಸಂಘರ್ಷಕ್ಕಿಳಿದಾರ. ಅಂದಿನ ಯೋಗಿ ಗದಗಿನ ತೋಟದಾರದ ಸಿದ್ಧಲಿಂಗ ಮಹಾಸ್ವಾಮಿಗಳ ಬೆಂಬಲ ನೀಡಿದಾಗ ಹೋರಾಟದ ಕಿಚ್ಚು ಹೆಚ್ಚಾದಂತೆಲ್ಲ ನಾಡಿನ ಪರಿಸರ ಪ್ರೇಮಿಗಳು ಸದರಿ ಹೋರಾಟದಲ್ಲಿ ಧುಮುಕಿದಾಗ ಅಂದಿನ ಸರ್ಕಾರವು ಮಾಡಿದ ಅನೈಸರ್ಗಿಕ ಆದೇಶವನ್ನು ಹಿಂಪಡೆದು ಮತ್ತು ಕಪ್ಪದ ಗುಡ್ಡವನ್ನು ಜೀವ ವೈವಿಧ್ಯಮಯ ತಾಣವೆಂದು ಘೋಷಿಸಿತು. ಓದೆಯ ಪಿಚಾಚಿ ಎಂದರೆ ಬಂದೆಯ ಗವಾಚಿ ಎಂಬಂತೆ ಇತ್ತೀಚೆಗೆ ಕಪ್ಪದ ಗುಡ್ಡದಲ್ಲಿ ಗಣಿಗಾರಿಕೆ ಪ್ರಾರಂಭಿಸಲು ಪ್ರಸ್ತಾವನೆಗಳು ನಿರ್ಣಾಯಕ ಮುಂದಿವೆ. ಆದರೆ ಇತ್ತೀಚೆಗೆ ಜರುಗಿದ ಮಠಗಳ ಸಭೆಯಲ್ಲಿ ಯಾವುದೇ ಚರ್ಚೆಗೆ ಒಳಗದೆ ಕಪ್ಪದ ಗುಡ್ಡದಲ್ಲಿ ಗಣಿಗಾರಿಕೆ ಕೈಗೊಳ್ಳುವ ವಿಚಾರವನ್ನು ಮುಂದೂಡಲಾಗಿದೆ. ಆದರೆ ಇದರ ವಿರುದ್ಧ ಆಂದೋಲನದ ರೂಪರೇಷೆಗಳು ಕೇಂದ್ರ ಸರ್ಕಾರದ ಅಧಿಸೂಚನೆಯಂತೆ ಸಿದ್ಧಗೊಳಿಸಲಾಗಿದೆ. ಇವರ ಒಂದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್, ಗಾಂಧೀಜಿಯವರ ಜೀವನದ ಒಂದು ಮೈಲಿಗಲ್ಲಾದ ಮೈ ಎಕ್ಸ್ಪೆರಿಮೆಂಟ್ ವಿತ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇನ್ ಕಪ್ಪದ ಗುಡ್ಡ ಒಂದು ರೋಚಕ ಕಥೆಯಾಗಿದೆ. ಗಾಂಧೀಜಿಯವರಿಗೆ ಇವ್ರದ್ದು ಒಂದು ಕತೆ ಈ ರೀತಿ ಕಪ್ಪದ ಗುಡ್ಡ ಒಂದು ಕಾವಲುಗಾರನಾಗಿ ಇದ್ದಾರೆ. ಮತ್ತು ಸ್ವಾಮೀಜಿಯವರ ಸಮಸ್ತ ಕರ್ನಾಟಕದ ಆಸ್ತಿಯಾಗಿದ್ದಾರೆಂದು ತಿಳಿಸಲು ತುಂಬ ಸಂತೋಷವಾಗುತ್ತದೆ. ಕಾರಣ ಏನಪ್ಪ ಅಂದರೆ ಇಡೀ 8,000 ಎಕರೆಯ ಒಂದು ಪ್ರದೇಶವನ್ನು ಅವರು. ವೇದಿಕೆಯಲ್ಲಿ ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳಾದ ಬಸನಗೌಡ ಬ್ಯಾಗವಾಟ್, ಮಲ್ಲೇಶ್ ಕೊಲಮಿ, ಮಧುಸೂದನ್ ರೆಡ್ಡಿ, ತಿಮ್ಮಣ್ಣ ಸೋಮಣ್ಣ ಚಾವಡಿ, ಮಲ್ಲಿಕಾರ್ಜುನ್ ಡಿ ಯಾದಗಿರಿ, ಡಾಕ್ಟರ್ ಗುರುರಾಜ್ ಸುಂಕರ್, ಡಾಕ್ಟರ್ ಎಂ ವೀರನಗೌಡ, ಡಾಕ್ಟರ್ ಎಸ್ ಜಿ ಗೌಡಪ್ಪ, ಡಾಕ್ಟರ್ ಎಂಎನ್ ಅಯ್ಯನಗೌಡರ್, ಡಾಕ್ಟರ್ ಪಿಎಚ್ ಕುಚನೂರ್, ಡಾಕ್ಟರ್ ಕೆ ನಾರಾಯಣರಾವ್,
ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ದೇಶಮಾನೆ, ಡಾಕ್ಟರ್ ವಿಶ್ವನಾಥ್ ಜೆ ಸೇರಿದಂತೆ ಅನೇಕ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ರೈತರು ಭಾಗವಹಿಸಿದ್ದರು. ಪರಿಶಿಷ್ಟ ಜಾತಿಯ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ 3ರಷ್ಟು ಮೀಸಲು ನಿಗದಿಪಡಿಸಲು ಆಗ್ರಹಿಸಿ ಡಿಸೆಂಬರ್ 13ರಂದು ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಬೆಳಗಾವಿ ಸುವರ್ಣ ಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟ ಸಮಿತಿ ಸಂಚಾಲಕ ಮಾತೇಶ್ ಸಂಕಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟಿನ ಸೂಚನೆಯಂತೆ ರಾಜ್ಯ ಸರ್ಕಾರಗಳೇ ಒಳ ಮೀಸಲು ಜಾರಿಗೆ ನಿರ್ದೇಶನ ನೀಡಿದೆ. ರಾಜ್ಯ ಸರ್ಕಾರ ಒಳ ಮೀಸಲಾತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ರಚಿಸಿದೆ. ಆದರೆ ಈ ಹಿಂದೆ ಒಳ ಮೀಸಲು ವರ್ಗೀಕರಣದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಶೇಕಡಾ 1ರಷ್ಟು ಮಾತ್ರ ಮೀಸಲು ನಿಗದಿತಗೊಳಿಸಲಾಗಿದೆ. ಸರಿಸುಮಾರು 10 ಲಕ್ಷ ಜನಸಂಖ್ಯೆ ಹೊಂದಿರುವ 49 ಅಲೆಮಾರಿ ಸಮುದಾಯಗಳಿಗೆ 1ರಷ್ಟು ಮೀಸಲಿನಿಂದ ಅನ್ಯಾಯವಾಗಲಿದ್ದು, ಶೈಕ್ಷಣಿಕ, ಉದ್ಯೋಗಗಳಿಂದ ಮತ್ತೊಮ್ಮೆ ವಂಚನೆಗೆ ಒಳಗಾಗುವಂತಾಗುತ್ತದೆ. ಈ ಹಿಂದೆ ನಡೆದಿರುವ ಜಾತಿ ಗಣತಿಯಲ್ಲಿ ಅಲೆಮಾರಿ ಸಮುದಾಯಗಳ ಸಮರ್ಪಕ ಗಣತಿ ನಡೆದಿಲ್ಲ. ಸಂವಿಧಾನ ಆಶಯದಂತೆ ಶೋಷಿತ, ನಿರ್ಲಕ್ಷಿತ ಸಮುದಾಯಗಳಾಗಿರುವ ಅಲೆಮಾರಿಗಳು ಒಳ ಮೀಸಲಿನಿಂದ ಸಾಮಾಜಿಕ ನ್ಯಾಯದಿಂದ ವಂಚನೆಗೆ ಗುರಿಯಾಗುವಂತಾಗಿದೆ. ಕಾರಣ, ಅಲೆಮಾರಿಗಳಿಗೆ ಶೇಕಡಾ 3ರಷ್ಟು ಮೀಸಲು ನಿಗದಿಪಡಿಸಿ ಅಲೆಮಾರಿ ಆಯೋಗ ರಚಿಸಬೇಕು. ಅಲೆಮಾರಿಗಳ ಮನೆ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಯ್ದಿರಿಸಿ 300 ಕೋಟಿ ರೂಪಾಯಿ ಅನುದಾನವನ್ನು ಹಿಂಪಡೆಯಲಾಗಿದೆ. ಕೂಡಲೇ ಮರು ಬಿಡುಗಡೆ ಮಾಡಿ ಅಲೆಮಾರಿಗಳಿಗೆ ಸೂರು ಒದಗಿಸಬೇಕು. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅಲೆಮಾರಿ ಬುಡಕಟ್ಟು ಅಧ್ಯಯನ ಕೇಂದ್ರ ಸ್ಥಾಪಿಸುವುದು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಗೆ ಎಲ್ಲ ವ್ಯವಸ್ಥೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಹೋರಾಟ ನಡೆಯಲಿದೆ. ರಾಜ್ಯದ ಪ್ರತಿ ಜಿಲ್ಲೆಯಿಂದ 1,000 ಜನರು ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಲೆಮಾರಿ ಸಮುದಾಯದ ಜನರು ಸ್ವಯಂ ಪ್ರೇರಿತರಾಗಿ ಬೆಳಗಾವಿಗೆ ಆಗಮಿಸುವಂತೆ ಮನವಿ ಮಾಡಿದರು. ಪರಿಶಿಷ್ಟ ಜಾತಿ 49 ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಸಮಿತಿ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಅಲೆಮಾರಿ ಸಮುದಾಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಸರ್ಕಾರಕ್ಕೆ ಸುಮಾರು ಬಾರಿ ನಾವು ಮನವಿ ಕೊಟ್ಟರು ಮತ್ತು ಪ್ರತಿಭಟನೆ ಮುಖಾಂತರ ಮಾಡಿದ್ರು ಕೂಡ ಯಾವುದೇ ಒಂದು ಕಾರ್ಯರೂಪಕ್ಕೆ ಬರದ ಕಾರಣದಿಂದ ಇವತ್ತು ಅಲೆಮಾರಿ ಸಮುದಾಯಗಳು ಸುಮಾರು 51 ಸಮುದಾಯಗಳಲ್ಲಿ 2 ಸಮುದಾಯಗಳನ್ನು ಬದಿಗಿಟ್ಟು 49 ಸಮುದಾಯಗಳು ಮಾತ್ರ ಇವತ್ತು ಕಳ ಸಮುದಾಯಗಳು ಮತ್ತು ಸಬಲಿ ಸಮುದಾಯವಾಗಿರ್ತಕ್ಕಂಥ 49 ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳು ಇವತ್ತು ಒಂದು ವೇದಿಕೆ ಮುಖಾಂತರ ಬಂದು ಇವತ್ತು ನಮ್ಮ ಅನಕ್ಷರತೆ ಮತ್ತು ಸಾಮಾಜಿಕ ಸ್ಥಿತಿಗತಿ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನ ಸರ್ಕಾರಗಳು ಇಲ್ಲಿವರೆಗೂ ಕೂಡ ನಮ್ಮನ್ನ ಪರಿಗಣಿಸದೇ ಇರತಕ್ಕಂಥದ್ದು ದುರ್ದೈವ. ಹಾಗಾಗಿ ಒಳ ಮೀಸಲಾತಿಯಲ್ಲಿ ಕೇವಲ 1% ಈ ಅಲೆಮಾರಿ ಸಮುದಾಯಕ್ಕೆ ಕೊಟ್ಟು 2011ರ ಜನಗಣತಿಯ ಪ್ರಕಾರ ಈ ಅಲೆಮಾರಿ ಸಮುದಾಯಗಳಲ್ಲಿ ಟೆಂಪರರಿ ವಾಸ ಮಾಡ್ತಕ್ಕಂಥವ್ರು ಮತ್ತೆ ಒಂದೂರಿಂದ ಒಂದೂರಿಗೆ ಹೋಗ್ತಕ್ಕಂಥ ಸಮುದಾಯಗಳಿವು. ಇವ್ರನ್ನ ಗುರುತಿಸದೆ, ಸರ್ವೆ ಮಾಡದೆ, ಐಡೆಂಟಿಟಿ ಮಾಡದೆ ಏಕಾಏಕ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಅಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಅತ್ಯಂತ ಅನ್ಯಾಯ ಆಗಿದೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳಾಗಿರ್ತಕ್ಕಂಥ 49 ಸಮುದಾಯಗಳು ಕೂಡ 2,000, 4,000, 10,000, 20,000 ಜನಸಂಖ್ಯೆಯನ್ನು ತೋರಿಸಿದ್ದಾರೆ. ಈಗ ಸುಮಾರು ಹುಡುಗ ಜಂಗಮ, ಸುಳ್ಗಾಡಿದ್ದ, ಚಂದ್ರಾಸ್ತ್ರ, ಶಿಲೆಗಾತ್ರ, ಸಿಂಧೋಳ ಸಮುದಾಯ ಇವತ್ತು ರಾಜ್ಯದಲ್ಲಿ ಸರಿಸುಮಾರು ಏನಂದ್ರೆ 10 ಲಕ್ಷ. ಅಲೆಮಾರಿ ಬೇಡ ಬುಡ್ಗ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ರುದ್ರಾಕ್ಷಿ ಮಾತನಾಡಿ, ಅಲೆಮಾರಿ ಸಮುದಾಯಗಳ ಜಾತಿ ಗಣತಿಯಿಂದ ವಂಚನೆಗೆ ಒಳಗಾಗಿದ್ದಾರೆ. ಸಮರ್ಪಕ ಮಾಹಿತಿ ದಾಖಲೀಕರಣವಾಗಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಹಂಚಿಕೆ ಮಾಡಿದಲ್ಲಿ 49 ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರು ಅಲೆಮಾರಿಗಳ ಸಮರ್ಪಕ ಮಾಹಿತಿ ನೀಡುವ ಮೂಲಕ ಮೀಸಲು ಪ್ರಮಾಣ ಹೆಚ್ಚಿಸಬೇಕು.
ಸ್ವಾತಂತ್ರ್ಯದ ನಂತರವೂ ಸೌಲಭ್ಯ ಸೌಕರ್ಯಗಳಿಂದ ಅಲೆಮಾರಿಗಳು ವಂಚಿತರಾಗಿ ಜೀವನ ಸಾಗಿಸುತ್ತಿದ್ದಾರೆ. ಸಂವಿಧಾನ ಆಶಯದಂತೆ ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯ ಒದಗಿಸಲು ಆಯೋಗ ನ್ಯಾಯ ಒದಗಿಸಬೇಕೆಂದರು. ಬಹಳ ವಂಚಿತರಾಗಿದ್ದೀವಿ. 1% ಮೀಸಲಾತಿ ಕೊಟ್ಟು ಸಾಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. 100 ಉದ್ಯೋಗಗಳನ್ನ ಪರಿಶಿಷ್ಟ ಜಾತಿಗೆ ಮೀಸಲಾತಿ ಇಟ್ಟರೆ ಒಂದು KS ಆಫೀಸರ್ 1% ನಮ್ಗೆ ಕೊಟ್ಟರೆ 49% 1% ಒಬ್ಬರು ನಮ್ಮರು KS ಆಫೀಸರ್ ಸಾಧ್ಯ ಅಂತ ಹೇಳಿ ಇದು ಒಳ ಮೀಸಲಾತಿ ನಾವು ಜಾರಿ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದೀವಿ. ಇನ್ನು ಇವತ್ತೇನು ನಾಗಮೋಹನ್ ದಾಸ್ ಅವರು ಈಗ ಕಮಿಟಿ ಮಾಡಿದ್ದಾರೆ ಮತ್ತು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ JC ಮಧುಸ್ವಾಮಿ ಉಪಸಮಿತಿಯವರು 89 ಸಮುದಾಯಗಳಿಗೆ 1% ಮೀಸಲಾತಿ. ಉದಾಹರಣೆಗೆ 49 ಸಮುದಾಯ ಮಾತ್ರ ಅಲೆಮಾರಿಗಳಿರೋದು. ಬಲಗೈ ಮತ್ತು ಎಡಗೈ ಸಂಬಂಧಿಸಿದ 20 ಸಮುದಾಯಗಳನ್ನ ನಮ್ಮ ಹತ್ರ ಸೇರಿಸಿ ಜನಸಂಖ್ಯೆ ಅನುಗುಣವಾಗಿ ಅಂತೇಳಿ ಅವೈಜ್ಞಾನಿಕವಾಗಿ ಅಲ್ಲಿ 1% ಮೀಸಲಾತಿ ಜಾರಿ ಮಾಡೋದನ್ನು ಏನು ಅಧಿಕೃತ ಏಕಾಏಕಿ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿತ್ತು. ಅದನ್ನು ನಾವು ಬಹಳ ವಿರೋಧ ಮಾಡ್ತಾ ಇದೀವಿ. ನಾಗಮೋಹನ್ ದಾಸ್ ಅವರು ಕೂಡ ಬಿಜೆಪಿ ಸರ್ಕಾರ ಮಾಡ್ತಕ್ಕಂಥ ಶಿಫಾರಸನ್ನು ಪರಿಗಣಿಸಬಾರದು. 49 ಸಮುದಾಯ ಮಾತ್ರ 1% ಮೀಸಲಾತಿ ಕೊಡ್ರಿ. ಎಡಗೈ ಮತ್ತು ಬಲಗೈ ಸಮುದಾಯಕ್ಕಂತ 20 ಸಮುದಾಯಗಳನ್ನ ಅವ್ರವ್ರ ಸಮುದಾಯ ಬಿಟ್ಕೊಡ್ರಿ. ಇವತ್ತು ಸದಸ್ಯರಾಗುವಂತ ಇನ್ನೂ ಲೀಕ್ ಆಗಿಲ್ಲ. ಏನಾಗುತ್ತೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡಕ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಅಂತ ಹೇಳ್ತಾ ಇದ್ದೀನಿ. ಈಗೇನು ನಾಗಮೋಹನ್ ದಾಸ್ ಅವರು ಒಂದು ಆಯ್ಕೆ ಸಮಿತಿಯನ್ನು ಮಾಡಿದ್ದಾರೆ. ಆ ಸಮಿತಿಯಲ್ಲಿ 49 ಸಮುದಾಯ ನಿಜವಾದ 49 ಸಮುದಾಯಗಳಿಗೆ 1% ಮೀಸಲಾತಿ ಕೊಟ್ಟು ಸಾಕು. ನಮ್ಗೆ 3% ಎದುರು ಪ್ರದರ್ಶಿಸಿದ ಅವಶ್ಯಕತೆ ಇಲ್ಲ. ಈಗ ನಾವು 1% ಹೆಚ್ಚು ಕೇಳೋದ್ರೆ ಬೇರೆ ಸಮುದಾಯಗಳು ನಮ್ಗೆ ಯಾಕೆ ಕಮ್ಮಿ ಆಗ್ತಾರೆ ಮತ್ತೆ ಗೊಂದಲ ಸೃಷ್ಟಿಯಾಗಿ ಇದು ಮತ್ತೆ ಕಾರಣ ಮುಂದುವರ್ತದೆ. ಅಷ್ಟೇ ಜಾರಿ ಆಗಲಿ. ಈ ಸಂದರ್ಭದಲ್ಲಿ ಚನ್ನದಾಸರ ಸೇವಾ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ SR, ಹುಸೇನಪ್ಪ ಎಡವಳ್ಳಿ, ಭೀಮರಾಯ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು 2024 ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ಏರ್ಪಡಿಸುತ್ತಿದೆ. ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪರವರು ಸಮಸ್ತ ರೈತ ಬಾಂಧವರನ್ನು ಹಾಗೂ ಸಾರ್ವಜನಿಕರನ್ನು ತುಂಬು ಹೃದಯದಿಂದ ಈ ಮೇಳಕ್ಕೆ ಸ್ವಾಗತ ಕೋರಿರುವರು. ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ ಇದೇ ಡಿಸೆಂಬರ್ 7, 8 ಮತ್ತು 9ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದರೆ ಹವಾಮಾನದಲ್ಲಿ ಆಗ್ತಕ್ಕಂಥ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಆಗಿರೋದ್ರಿಂದ ಈ ಒಂದು ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕೃಷಿ ಬೆಳೆಗಳನ್ನು ಬೆಳಿಬೇಕನ್ನೋದ್ರ ಬಗ್ಗೆ ಮುಖ್ಯವಾಗಿ ಈ ಒಂದು ಶೀರ್ಷಿಕೆಯೊಂದಿಗೆ ನಾವು ಈ ಕೃಷಿ ಮೇಳ ಹಮ್ಮಿಕೊಂಡಿದ್ವಿ. ಇದು ಕೃಷಿಕರಿಗೆ ಒಂದು ಹಬ್ಬ ಅಥವಾ ಜಾತ್ರೆ ಅಂತಂದ್ರೆ ತಪ್ಪಾಗಲಾರದು. ಇಂಥ ಒಂದು ಕೃಷಿ ಮೇಳದಲ್ಲಿ ನಮ್ಮ ಜೊತೆಗೆ ಅನೇಕ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಪಶುಪಾಲನೆ ಮತ್ತು ರೇಷ್ಮೆ ಮತ್ತು ಮೀನುಗಾರಿಕೆ ಕೃಷಿಗಳು ಒಂದು ಸೌಭಾಗ್ಯತ್ವದಲ್ಲಿ ನಾವು ನಡೀತೇವೆ. ಇದರ ಜೊತೆಗೆ ಖಾಸಗಿ ಕಂಪನಿಗಳಾಗಿರ್ತಕ್ಕಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳ ಒಂದು ಮಾಲೀಕರು ಸಹ ಇದರಲ್ಲಿ ಭಾಗವಹಿಸಿದರೆ ಇಂಥ ಒಂದು ಕೃಷಿ ಮೇಳ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸ್ವರಿನಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂತಂದರೆ ಈ ಕೃಷಿ ಮೇಳ. ಇಂಥ ಒಂದು ಕೃಷಿ ಮೇಳದ ಪ್ರಾಯೋಜಕವನ್ನು ಮತ್ತು ಇದರ ಒಂದು ಲಾಭವನ್ನು ಪಡೆಯಬೇಕಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಅವರೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ವಿಜ್ಞಾನಿಗಳು ಹಾಗೂ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಒಂದು ಜೊತೆಗೆ ನೇರವಾಗಿ ಚರ್ಚೆ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಒಂದೇ ಸೋರಿನೊಡೆ ಎಂದು ವೇದಿಕೆಯನ್ನು ಕಲ್ಪಿಸಿದೆ. ಇಂಥ ಒಂದು ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ಕಸುಬುದಾರರು ಇದರಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಇದೇ ಡಿಸೆಂಬರ್ 7 ಮತ್ತು 8, 9 ನಡೆಯುವ 3 ದಿನಗಳನ್ನು ಪಾಲ್ಗೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಂತ ನಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಅಸಂಘಟಿತ ಕಾರ್ಮಿಕರಿಗೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಭರವಸೆ ಜಾರಿಗೊಳಿಸುವಂತೆ ಒತ್ತಾಯಿಸಿ ಅಂಗನವಾಡಿ, ಬಿಸಿಯೂಟ ಸೇರಿದಂತೆ ವಿವಿಧ ವಲಯದ ಕಾರ್ಮಿಕರು ಡಿಸೆಂಬರ್ 13ರಂದು AIDUC ನೇತೃತ್ವದಲ್ಲಿ ಬೆಳಗಾವಿ ಚಲೋ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘಟನೆ ಜಿಲ್ಲಾಧ್ಯಕ್ಷ ಭಾಷಮಯ್ಯ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000, ಸಹಾಯಕರಿಗೆ 10,000 ರೂಪಾಯಿ ಹಾಗೂ ಬಿಸಿಯೂಟ, ಆಶಾ ಕಾರ್ಯಕರ್ತೆಯರಿಗೂ ವೇತನ ಹೆಚ್ಚಿಸಲು ಕಾಂಗ್ರೆಸ್ ಸರ್ಕಾರ 6ನೇ ಗ್ಯಾರಂಟಿ ನೀಡುವುದಾಗಿ ಹೇಳಿದ್ದರು. ಆದರೆ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ವೇತನ ಹೆಚ್ಚಿಸಲು ಮುಂದಾಗುತ್ತಿಲ್ಲ. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಬರುವ ಹಮಾಲರು ಸೇರಿದಂತೆ ವಿವಿಧ ವಲಯದ ಕಾರ್ಮಿಕರು ನಿವೃತ್ತಿ ವೇತನ, ನಿವೇಶನ ನೀಡಲು ಸಹ ಸರ್ಕಾರ ಮುಂದಾಗುತ್ತಿಲ್ಲ. ಪ್ರತಿಭಟನೆ ಮೂಲಕ ಸರ್ಕಾರ ಗಮನ ಸೆಳೆಯಲಾಗುತ್ತದೆ ಎಂದರು. ಸರ್ಕಾರದ ಅಧಿವೇಶನ ಪ್ರಾರಂಭ ಆಗ್ತದೆ. ಆ ಅಧಿವೇಶನದಲ್ಲಿ KSRC ಹಲವಾರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ನಮಗೆ ಬಗೆಹರಿಸಿ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು 9ನೇ ತಾರೀಕಿಗೆ ಹೋಗ್ತಾರೆ. ಅದರ ವಿವರವನ್ನು ಹೇಳ್ತಾರೆ. 13ನೇ ತಾರೀಕು ಅಂಗನವಾಡಿ, ಆಶಾ ಮತ್ತು ಇತರ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಏನು ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮೇನಕಾ ಗಾಂಧಿ ಯಾರು ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಇಲ್ಲಿಯ ನಾಯಕರು ಹೇಳಿಸಿದ್ರು, 6ನೇ ಗ್ಯಾರಂಟಿಯನ್ನು ನಾವು ಈ ಮಹಿಳೆಯರಿಗೆ, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಕೊಡ್ತೀವಿ. ಆ 6ನೇ ಗ್ಯಾರಂಟಿಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ 10,000, ಒಂದು 15,000, ಸಹಾಯಕಿಯರಿಗೆ 10,000 ಕೊಡ್ತೀವಿ. ಅದೇ ರೀತಿ ಬಿಸಿ ಊಟದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಕೂಡ ಹೆಚ್ಚು ಮಾಡ್ತೀವಿ ಅಂತಕ್ಕಂಥ ಗ್ಯಾರಂಟಿಯನ್ನು ಕೊಡ್ತೀವಿ. ಹಾಗೂ ಹಮಾಲರು, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ನಾವು ಕಾರ್ಮಿಕ ಮಂತ್ರಿಗಳಿಗೆ ಭೇಟಿಯಾದಾಗ ಏನು ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಗೆ ನಮಗೆ ಒಳಪಟ್ಟಿದ್ದಾರೆ, ಅವರಿಗೆ ನಾವು ನಿವೇಶನ ಮತ್ತು ಇನ್ಶೂರೆನ್ಸ್ ಅನ್ನ ಕೊಡ್ತೀವಿ ಅಂತೇಳಿ ಇನ್ಶೂರೆನ್ಸ್ 1,00,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ನಾವೇನು ಹೇಳ್ತೀವಿ ಅವರಿಗೆ ದಲಿತ ಹಕ್ಕುಗಳ ಹೋರಾಟ ಸಮಿತಿ ಮುಖಂಡ ಚಂದ್ರಶೇಖರ್ ಕ್ಯಾತ್ನಟ್ಟಿ ಮಾತನಾಡಿ, ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಳವಾಗುತ್ತಿರುವುದು ಆಘಾತಕಾರಿ. ದಲಿತರ, ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಯಲು ಆಗ್ರಹಿಸಿದರು. ಅದರಲ್ಲಿ ಎಲ್ಲರೂ ಹೋಗಬೇಕು ಅನ್ನೋದು ಬರೀತಾರೆ. ಬಟ್ ಇವರು ಕೊಟ್ಟ ಟೈಮ್ ಎಷ್ಟು? ರಾಯಚೂರಿಂದ ಸಿಂಧನೂರಿಗೆ ಅಥವಾ ಮಾನಿಗೆ ಹೋಗಬೇಕು ಅಂತಂದರೆ 1 ಗಂಟೆ ಇವರು ಟೈಮ್ ಕೊಟ್ಟರೆ 1 ಗಂಟೆವರೆಗೆ ಬಸ್ಗಳು ಹೋಗೋದಿಲ್ಲ. ಯಾಕಂತಂದರೆ ರಾಯಚೂರು ಬಸ್ ಸ್ಟ್ಯಾಂಡಿಂದ ಹೊರಗಡೆ ಹೊರಟ್ರೆ ನಾವು ಸಿಟಿ ದಾಟೋದಕ್ಕೆ 7 ಮೈಲಿಗೆ ಹೋಗೋದ್ರೊಳಗಡೆ ಅರ್ಧ ಗಂಟೆ 3/4 ಗಂಟೆ ಹೋಗೋದಿಲ್ಲ. ಇನ್ನು ಮುಂದೆ ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಮಾನಿ ತಲುಪೋರಿಗೆ ಕನಿಷ್ಠ ಒಂದು 15 ನಿಮಿಷಗಳು ಬೇಕಾಗ್ತದೆ. ಇದು ಒಂದು ಟ್ರಿಪ್ ಇರೋದಿಲ್ಲ. ಇಂಥ ಒಂದು 4 ರಿಂದ 5 ಟ್ರಿಪ್ ಆಗುವ ಅಂತಂದರೆ ಸಹಜವಾಗಿಯೇ ಅದು ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಿ ಇವರು ಕೊಟ್ಟಂತ 8 ಗಂಟೆ ಇದ್ದು 10 ಗಂಟೆ ಆಯಿತು. ಮತ್ತು ಇವ್ರು ಏನು ಹೇಳ್ತಾರೆ, ನಾವು ಓವರ್ ಟೈಮ್ ಕೊಡ್ತೀವಿ ಮಾಡಿರಿ ಅಂತ ಹೇಳಿ ಓವರ್ ಟೈಮನ್ನು ಹಾಕೊಡ್ತಾರೆ. ಆ ಓವರ್ ಟೈಮ್ಗಳು ಮಾಡೋದಕ್ಕೆ 12 ಗಂಟೆ ಮತ್ತು ಡ್ಯೂಟಿಗಳು ಮುಗಿಯೋದಿಲ್ಲ, ಟ್ರಿಪ್ ಕ್ಯಾನ್ಸರು. ಒಂದು ಕಡೆ ಇದನ್ನು ಏನಾದರೂ ನಾವು ಕಾನೂನು ಜಾರಿ ಮಾಡಬೇಕು ಹೋಗಿ ಕೆಲಸ ಸಾರ್ವಜನಿಕರಿಗೆ ಭಾಳ ಸಮಸ್ಯೆ ಪರಿಣಾಮ. ಯಾಕಂತಂದರೆ ಇವತ್ತು ನಾವು ಶಕ್ತಿ ಯೋಜನೆಯಲ್ಲಿ ಬಸ್ಸುಗಳನ್ನು ಎಷ್ಟೇ ಬಸ್ ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಇರೋಕ್ಕೆ ಸಾಧ್ಯ, ಎಲ್ಲವೂ ತುಂಬ ಹೋಗ್ತಾರೆ. ನೀವು ಈ ಬಸ್ ಸ್ಟ್ಯಾಂಡಲ್ಲಿ ಹತ್ತಿ ನೆಕ್ಸ್ಟ್ ಸ್ಟೇಷನ್ ಹೋಗಬೇಕು ಅಂದರೆ ಇಲ್ಲಿ ಹತ್ತಿದ್ದೇ ಫುಲ್ಲು. ಮತ್ತೆ ನೀವು ಇಳಿಬೇಕು ಅಂತಂದರೆ ಮಧ್ಯದಾಗ ಯಾರು ಕೂಡ ಹತ್ತಿಸ್ಕೊಳ್ಳೋಕ್ಕಾಗಲ್ಲ. ಸುಮಾರು 60-70 ಜನಗಳು ಇವತ್ತು ಬಸ್ಸಲ್ಲಿ ಹೋಗಬೇಕಾಗಿದೆ. ಈ 60-70 ಮಿನಿಮಮ್ ಅದು. ಆಮೇಲೆ 80-90 ಜನ ಹೋಗ್ತಾರೆ. ಇದರಿಂದ ಏನಾಗಿದೆ, ಸರ್ಕಾರದಿಂದ ದುಡ್ಡು ಕೊಡ್ತಾರ, ಇದು ನಡೀತಾ ಇದೆ ಅಂತ ಹೇಳ್ತಾರೆ. ಸರ್ಕಾರದಿಂದ ದುಡ್ಡು ಕೊಟ್ಟರೂ ಕೂಡ ಇವತ್ತು ನಮಗೆ ಸಾಕಾಗ್ತದೆ. ನಾವು EPKನು 45 ರೂಪಾಯಿ 48 ರೂಪಾಯಿ ಬಂದರೆ ಲಾಭ ಮಾಡುವಂಥದ್ದು ಇವತ್ತು ಪರಿಸ್ಥಿತಿ ಇದೆ. ಆದರೆ ಇವತ್ತು ನಮ್ಮ ಇಷ್ಟೆಲ್ಲ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಡಿಸೆಂಬರ್ 9ರಂದು ಬೆಳಗಾವಿ ಚಲೋ ನಡೆಸಲಾಗುತ್ತದೆ ಎಂದು ಕಾರ್ಮಿಕ ಸಂಘಟನೆಯ ಸಂಚಾಲಕ ಶ್ರೀಶೈಲ ರೆಡ್ಡಿ ಹೇಳಿದರು.
ಸಾರಿಗೆ ನೌಕರರಿಗೆ 38 ತಿಂಗಳ ಬಾಕಿ ವೇತನ ಹಾಗೂ 2024 ಜನವರಿಯಿಂದ ವೇತನ ಪರಿಷ್ಕರಣೆ, ನಿವೃತ್ತಿ ನೌಕರರಿಗೆ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಬೆಳಗಾವಿ ಚಲೋ ನಡೆಸಲಾಗುತ್ತದೆ. ಶಕ್ತಿ ಯೋಜನಾ ಜಾರಿಯಿಂದಾಗಿ ನೌಕರರ ಮೇಲೆ ಒತ್ತಡ ಹೆಚ್ಚಳವಾಗುತ್ತಿದ್ದು, ಅಗತ್ಯ ಸಿಬ್ಬಂದಿಗಳು ಸರ್ಕಾರ ನೇಮಿಸುತ್ತಿಲ್ಲ. ಬದಲಾಗಿ ಕಡಿತಗೊಳಿಸಿ ಸಾರಿಗೆ ನೌಕರರ ಸಂಖ್ಯೆಯನ್ನು ಕಡಿತಗೊಳಿಸಲಾಗುತ್ತಿದೆ. ಕಾರ್ಮಿಕ ಕಾಯ್ದೆಗಳು ಗಾಳಿಗೆ ತೂರಿ ಹೆಚ್ಚುವರಿ ದುಡಿಸಿಕೊಳ್ಳಲಾಗುತ್ತಿದೆ. ವಿವಿಧ ಸಮಸ್ಯೆಗಳಿಗೆ ಈಗಾಗಲೇ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದ್ದರೂ ಸ್ಪಂದನೆ ದೊರೆಯದೇ ಇರುವುದರಿಂದಾಗಿ ಬೆಳಗಾವಿ ಚಲೋ ನಡೆಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್.ಎಂ. ಪೀರ್, ರವಿ ಪಾಟೀಲ್, ಜಾಫರ್ ಉಪಸ್ಥಿತರಿದ್ದರು. ಕರ್ತವ್ಯ ಲೋಪದ ಆರೋಪದ ಮೇಲೆ ಇಡಮನೂರು ಪೊಲೀಸ್ ಠಾಣೆಯ ಪಿಎಸ್ಐ ಅವಿನಾಶ್ ಕಾಂಬ್ಳೆ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಬಳ್ಳಾರಿ ವಲಯದ ಐಜಿಪಿ ಲೋಕೇಶ್ ಕುಮಾರ್ ಗುರುವಾರ ಆದೇಶಿಸಿದ್ದಾರೆ. ಮಿರ್ಜಾಪುರ ಗ್ರಾಮದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೂರ್ವಭಾವಿಯಾಗಿ ಮಾಹಿತಿ ನೀಡಿದ್ದರೂ ಸ್ಪಂದಿಸದೇ ಇರುವುದರಿಂದ ಘರ್ಷಣೆಗೆ ಕಾರಣವಾಗಲು ತನಿಖೆಯಿಂದ ಬಯಲಾಗಿದೆ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ತನಿಖೆ ನಡೆಸಿದಾಗ ಮಿರ್ಜಾಪುರ ಗ್ರಾಮ ಸೇರಿದಂತೆ 6 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದರೂ ಸಮರ್ಪಕ ಮುಂಜಾಗ್ರತೆ ವಹಿಸದೆ ದೂರುಗಳಿಗೆ ಸ್ಪಂದಿಸದೇ ಇರುವುದು, ಕರ್ತವ್ಯ ನಿರ್ವಹಣೆ ಮಾಹಿತಿ ನೀಡದೆ ಬೇಜವಾಬ್ದಾರಿ ಸೇರಿದಂತೆ ಅನೇಕ ಲೋಪಗಳ ಆಧಾರದ ಮೇಲೆ ಎಸ್ಪಿ ಪುಟ್ಟಮಾದಯ್ಯ ನೀಡಿದ ಶಿಫಾರಸ್ಸಿನ ಮೇರೆಗೆ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಅವರ ಸ್ಥಳಕ್ಕೆ ಬೇರೊಬ್ಬರನ್ನು ನಿಯುಕ್ತಿಗೊಳಿಸಲಾಗಿದೆ. ಕ್ಷಯರೋಗ ಹೆಚ್ಚಿರುವ ಜಿಲ್ಲೆಗಳಲ್ಲಿ 100 ದಿನಗಳ ಕಾಲ ಅಭಿಯಾನದ ಮೂಲಕ ಜಾಗೃತಿ ಮೂಡಿಸಲು ಕೇಂದ್ರ ಸರ್ಕಾರವು ಕಾರ್ಯಕ್ರಮ ರೂಪಿಸಿದೆ. ಪ್ರತಿದಿನ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಕ್ಷಯರೋಗ ಮುಕ್ತ ಜಿಲ್ಲೆಯನ್ನಾಗಿಸಲು ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ವೈ ಸುರೇಂದ್ರ ಬಾಬು ಹೇಳಿದರು. ನಗರದ ಚಂದ್ರಬಂಡ ರಸ್ತೆಯಲ್ಲಿರುವ ನಮ್ಮ ಕ್ಲಿನಿಕ್ನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ವತಿಯಿಂದ ಏರ್ಪಡಿಸಿದ 100 ದಿನಗಳ ಕ್ಷಯರೋಗ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರದ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಕ್ಷಯ ರೋಗಿಗಳು ಇದ್ದಾರೆ ಆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು 100 ದಿನಗಳವರೆಗೆ ಕ್ಷಯರೋಗಕ್ಕೆ ಸಂಬಂಧಿಸಿದ ಅಭಿಯಾನ, ಜಾಗೃತಿ ಕಾರ್ಯಕ್ರಮ ಸೇರಿದಂತೆ ಇತರೆ ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸುವ ಕೆಲಸ ಮಾಡಲು ತಿಳಿಸಿದೆ ಎಂದರು. ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕ್ಷಯರೋಗ ರೋಗದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು, ಅಧಿಕಾರಿಗಳು ಸೇರಿಕೊಂಡು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಕ್ಷಯರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಆರಂಭದಲ್ಲಿಯೇ ಚಿಕಿತ್ಸೆಯನ್ನು ನೀಡುವ ಮೂಲಕ ಆರೈಕೆ ಮಾಡಲಾಗುತ್ತಿದೆ. ಕ್ಷಯರೋಗ ಒಂದು ವಿಶೇಷ ಕ್ರಿಮಿಕೋಟದಂತೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆಯಾಗಿದೆ. ಕ್ಷಯರೋಗದ 5 ಲಕ್ಷಣಗಳು ಯಾವುದಾದರೂ 1 ಅಥವಾ 2 ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಈಗಾಗಲೇ ಜೀವಿತ ಅವಧಿಯಲ್ಲಿ ಕ್ಷಯರೋಗವನ್ನು ಮುಕ್ತ ಮಾಡುವ ನನ್ನ ಸಹೋದ್ಯೋಗಿ ಮತ್ತು ನನ್ನ ನೆರೆಹೊರೆಯವರನ್ನು ಟಿಬಿಯಿಂದ ಹಾಗೂ ಕೆಮ್ಮು ಅನುಸರಿಸಲು ಜನರನ್ನು ಸಲುವಾಗಿ ನನ್ನ ಗ್ರಾಮ ಕ್ಷಯರೋಗ ಮುಕ್ತವಾಗಿಸಲು ಇವತ್ತಿನಿಂದ ಹಿಡ್ಕೊಂಡು ಮಾರ್ಚ್ 31 ತಾರೀಕುವರೆಗೆ ಡೈಲಿ ಪ್ರತಿಯೊಬ್ಬರು
ವಿಶೇಷವಾಗಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಮತ್ತು ಬೇರೆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ವಿಶೇಷವಾಗಿ ನಮ್ಮ ಅಂಗನವಾಡಿ ಟೀಚರ್ಸು ಮತ್ತು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತರು, ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸು, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸು ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು, ವೈದ್ಯಾಧಿಕಾರಿ ಪ್ರತಿಯೊಬ್ಬರು ಡೈಲಿ ಒಂದು ಆ್ಯಕ್ಟಿವಿಟಿ ಮಾಡಬೇಕಾಗ್ತದೆ. 100 days ಅಂತೇನಿದೆ, 100 ದಿವಸಗಳು. ಯಾಕೆ ನಾವು ಇಷ್ಟು 100 ದಿವಸಗಳ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದಂತ ತಮಗೆಲ್ಲರಿಗೆ ತಿಳಿಪಡಿಸ್ಬೇಕೇನಂದರೆ, ಈಗ TB ನಿಮ್ಗೆ ಗೊತ್ತಿದ್ದಂಗೆ ಎಲ್ಲರೂ ಕ್ಷಯ ರೋಗ ಅಂದರೆ ಗೊತ್ತಾಗಲ್ಲ ಎಲ್ಲರಿಗೂ. ಭಾಳಷ್ಟು ಕ್ಷಯ ಅಂದರೆ ಕ್ಷೀಣಿಸು, ಅಂದರೆ ಸಂಸ್ಕೃತ ವರ್ಡಲ್ಲಿ ಕ್ಷಯ ಅಂದರೆ ಕ್ಷೀಣಿಸು, ಅಂದರೆ ಆ ಮನುಷ್ಯ TB ಕಾಯಿಲೆ ಬಂದರೆ ಶಾರೀರಿಕವಾಗಿ ಅವನು ಕ್ಷೀಣಿಸ್ತಾನೆ, ಅಂದರೆ ಅವನು ವೀಕ್ ಹಾಕಿ ಹೋಗ್ತಾನೆ. ಯಾಕೆಂದರೆ ಆ ಕ್ಷಯರೋಗದ ಲಕ್ಷಣಗಳಾಗಿರ್ತವೆ. ಕ್ಷಯರೋಗ ಒಂದು ಸೂಕ್ಷ್ಮ ರೋಗಾಣುದಿಂದ ಬರ್ತಕ್ಕಂಥ ಒಂದು ರೋಗ. ಇದು ಯಾವುದೇ ಒಂದು ಶಾಪ ತಾಪದಿಂದ ಬರೋದಿಲ್ಲ. ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು. ಅದಕ್ಕೆ ಏನು ಮಾಡಬೇಕು ಅಂದರೆ, ತಕ್ಷಣ ಯಾರಿಗಾದರೂ ಈ TB ರೋಗಕ್ಕೆ ಇರ್ತಕ್ಕಂಥ 5 ಲಕ್ಷಣಗಳಲ್ಲಿ ಯಾವುದಾದ್ರೂ 1 ಅಥವಾ 2 ಇದ್ದರೆ ಇಮಿಡಿಯೇಟಾಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ಕರೆಕ್ಟ್ ತೊಗೊಂಡ್ರೆ 100% ಆರಾಮಾಗ್ತಾರೆ. ಆದರೆ ಲೇಟಾಗಿ ತೋರಿಸ್ಕೊಳ್ಳೋದ್ರಿಂದ, ಲೇಟಾಗಿ ಚೆಕ್ ಮಾಡಿಸ್ಕೊಳ್ಳೋ ಅಥವಾ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಜಾಸ್ತಿ ಆದಾಗ ಬಂದಾಗ ಏನಾಗುತ್ತೆ, ಟೈಮ್ ತಗೊಳ್ತದೆ. ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣದಲ್ಲಿ ಚಿಕಿತ್ಸೆ ಪಡೆಯದೇ ಇದ್ದಲ್ಲಿ ಗುಣಮುಖರಾಗಲು ಸಮಯ ಹೆಚ್ಚಾಗುತ್ತದೆ. ಕ್ಷಯರೋಗದಿಂದ ಗುಣಮುಖರಾಗಲು ಕನಿಷ್ಠ 6 ತಿಂಗಳವರೆಗೆ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಇದರಿಂದ 90% ಗುಣಮುಖರಾಗಲು ಸಾಧ್ಯವೆಂದರು. ಕ್ಷಯರೋಗಕ್ಕೆ ಚಿಕಿತ್ಸೆ ನಿರಂತರವಾಗಿ ಪಡೆದುಕೊಳ್ಳದೇ ಇದ್ದಲ್ಲಿ ಜೀವನ ಪರ್ಯಾಯ ಕ್ಷಯರೋಗಗಳಾಗಬಹುದು. ಈ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ತಕ್ಷಣದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದರು. ಅತಿಥಿಯಾಗಿ ಮಾತನಾಡಿದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಾಕೀರ್ ಮಾತನಾಡಿ, ಮಾರ್ಚ್ 12ರವರೆಗೆ ನಡೆಯಲಿರುವ ಅಭಿಯಾನದಲ್ಲಿ 60 ವರ್ಷ ಮೇಲ್ಪಟ್ಟವರು, ಮಧುಮೇಹ, ರಕ್ತದೊತ್ತಡದಿಂದ ಬಳಲುತ್ತಿರುವವರನ್ನು ಪರೀಕ್ಷೆ ಮಾಡಲಾಗುತ್ತದೆ. ಕ್ಷಯರೋಗ ಲಕ್ಷಣಗಳಿದ್ದಲ್ಲಿ ಎಕ್ಸ್ರೇ ಮಾಡಿಸಿ ಲಕ್ಷಣಗಳು ಕಂಡುಬಂದರೆ ಚಿಕಿತ್ಸೆ ಕೊಡಿಸಲಾಗುತ್ತದೆ. 60 ವರ್ಷ ಮೇಲ್ಪಟ್ಟವರು ಹಾಗೂ ಡಯಾಬಿಟಿಕ್, ಹೈಪರ್ ಟೆನ್ಷನ್, ಆಮೇಲೆ ಇತರ ಬೇರೆ ಬೇರೆ ಏನೇನೋ ಹೈ ರಿಸ್ಕ್ ಗ್ರೂಪ್ಸ್ ಅದರ ಅವ್ರು ಎಲ್ಲರಿಗೆ ನಾವು ಹೈ ರಿಸ್ಕ್ ಅವ್ರಿಗೆ ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ನಲ್ಲಿ ಸಪೋಸ್ ಅವ್ರಿಗೆ ಕೆಮ್ಮು ಅಥವಾ TBದು ಯಾವುದೋ ಒಂದು ಸಿಂಪ್ಟಮ್ಸ್ ಅದಾವ ಅಂತಂದರೆ ನಾವು ಅವ್ರಿಗೆ CB ನೆಟ್ಗೆ ಕಳಿಸಿ ಅವ್ರಿಗೆ ಚಿಕಿತ್ಸೆ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅಥವಾ ಈ ಹೈ ಗ್ರೂಪ್ಸ್ನಲ್ಲಿ ವನ್ರೇಬಲ್ ಗ್ರೂಪ್ನಲ್ಲಿ ಯಾರಿಗೆ ಅವರು ಇದು ಇಲ್ಲ ಅಂತಂದರೆ, ಯಾವುದು ಸಿಂಪ್ಟಮ್ಸ್ ಇಲ್ಲ ಅಂತಂದರೆ ಅವ್ರಿಗೆ ನಿಯರೆಸ್ಟ್ ಸೆಂಟರ್ನಲ್ಲಿ ಎಕ್ಸ್ರೇ ಮಾಡಿ ಅವ್ರಿಗೆ TB ಅದಾವ ಏನಂತ ಸ್ಕ್ರೀನಿಂಗ್ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆನಲ್ಲಿ ಟೋಟಲ್ ಅಪ್ರಾಕ್ಸಿಮೇಟ್ಲಿ 4 ಲಕ್ಷ ನಮ್ಮ ಕಡೆ ವನ್ರೇಬಲ್ ಗ್ರೂಪ್ ಪಾಪ್ಯುಲೇಷನ್ ಇದೆ. ಇದು ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ 24 ಮಾರ್ಚ್ವರೆಗೆ. ಅಲ್ಲಿವರೆಗೆ ನಮ್ಗೆ ಯಾರ್ಯಾರಿಗೆ ಏನದಾವ ಹಿಡನ್ ಕೇಸಸ್ ಎಲ್ಲ ನಾವು ಸ್ಕ್ರೀನಿಂಗ್ ಮಾಡಬೇಕು. ಇದರಾಗ ನಮಗೆ ಮೇನ್ ಇಂಪಾರ್ಟೆಂಟ್ ರೋಲ್ ನಮ್ಮ CHOs, ಆಶಾ ವರ್ಕರ್ಸ್ ಇದೆ. ಯಾಕಂದರೆ 60 ವರ್ಷ ಮೇಲೆ ಪಟ್ಟು ಇರೋದು ಎಲ್ಲ ಅವ್ರಿಗೆ ತಮ್ಮ ಹತ್ರ ಮಾಹಿತಿ ಇರುತ್ತೆ, ಅವ್ರಿಗೆ ರೀಚ್ ಆಗಿ ನಾವು ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ತಾವು ಇಲ್ಲಿ ಅಭಿಯಾನದಲ್ಲಿ ಸಹಕಾರ ಮಾಡಬೇಕಂತ ಹೇಳಿ ನಾವು ನಮ್ಮ ಮಾತು ಮುಗಿಸ್ತೀನಿ. ಆರೋಗ್ಯ ಸಹಾಯಕರು ಹಾಗೂ ಆಶಾ ಕಾರ್ಯಕರ್ತೆಯರು ಅಭಿಯಾನ ಯಶಸ್ಸುಗೊಳಿಸಲು ಸಹಕರಿಸಬೇಕು ಎಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಂದಿತಾ, ಡಾಕ್ಟರ್ ಗಣೇಶ್ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 3 ದಿನಗಳ ಕೃಷಿ ಮೇಳಕ್ಕೆ ವಿದ್ಯುಕ್ತ ಚಾಲನೆ. ಒಕ್ಕಲತನದಲ್ಲಿ ನಂಬಿಕೆ, ಶ್ರದ್ಧೆ ಅವಶ್ಯಕ. ಮಣ್ಣು ಮರ ಉಳಿಸುವುದು ಅನಿವಾರ್ಯ. ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿ. ಅಲೆಮಾರಿಗಳಿಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ. 9ರಂದು ಬೆಳಗಾವಿ ಚಲೋ. ಮಾಂತೇಶ್ ಸಂಕಲ್. ಅಸಂಘಟಿತ ಕಾರ್ಮಿಕರು ವಿವಿಧ ಬೇಡಿಕೆಗೆ 13ರಂದು, ಸಾರಿಗೆ ನೌಕರರ ಬೇಡಿಕೆಗೆ 9ರಂದು AIUCಯಿಂದ ಬೆಳಗಾವಿ ಚಲೋ.
ಬಾಶುಮಿಯಾ. ಕರ್ತವ್ಯ ಲೋಪ ಆರೋಪ ಇಡಪನೂರು ಪಿಎಸ್ಐ ಅವಿನಾಶ್ ಕಾಂಬ್ಳೆ ಅಮಾನತ್. ಕ್ಷಯರೋಗ ಮುಕ್ತ ಜಿಲ್ಲೆಯನ್ನಾಗಿಸಲು ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ವೈ ಸುರೇಂದ್ರ ಬಾಬು ಹೇಳಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆ